ಗ್ಲಾಸ್ ಬರಬೇಕು. ಇಲ್ಲಿ ನಂದು ಫ್ಲೈಯಿಂಗ್ ಕ್ಲಾಸು ಯೂಟ್ಯೂಬ್ದು ಅಂತ ಬರಬೇಕು. ಓಕೆನಾ. ಇದು ಬಂದ್ಬಿಟ್ಟು ಫ್ರಂಟ್ ಲುಕ್ಕಲ್ಲಿ ಕಾಣಿಸೋದು. ಡಿಸೈನ್ ಬಂದ್ಬಿಟ್ಟು ಇದು ನಾನು ರಫ್ ಪ್ಲಾನ್ ಮಾಡಿದ್ದೆ, ಇದು ನಾನು ಮಾಡಿದ್ದು. ಏನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಸರ್ ಒಂದು ಕೆಳಗಡೆ ಇದೆ, ದೊಡ್ಡದಿದೆ, ಇದೆಲ್ಲ ಅಟ್ಯಾಚ್ ಬಾತ್ರೂಮ್. ಇವಾಗ ಅದನ್ನು ತೋರಿಸ್ಬಿಡಿ. ಅಂದರೆ ಇಲ್ಲಿಂದ ಅದೇನೋ ಅಂತ ಇದ್ರಲ್ಲ. ಓಕೆ, Single family 8 YouTube channels. One is world first YouTuber house. Then comes with the existing channel Make Your Own Creation, Datta Benur Creation. In Kannada, Datta Benur Family Blog. YouTuber House Kirti, YouTuber House Suchit, YouTuber House Food. So total 8 channels in single family. Subscribe to all my 8 YouTube channels. In India, I am the first started offline YouTube masterclass face-to-face A to Z practical training and also online one-to-one training. I have total 12 years experience. I have 2 gold play buttons. And also I am into aero modeling workshop as well as online and offline. If you need my support, please contact given the contact number. ಓಕೆ. ಸೊ ನನಗೆ ನೋಡಿ ಸರ್, ನನಗೆ ಫಸ್ಟು ಈ ಫ್ರಂಟಲ್ಲಿ ಗ್ಲಾಸೇ ಬರಬೇಕು ನನಗೆ. ಓಕೆನಾ. ಗ್ಲಾಸ್ ಬರಬೇಕು. ಇಲ್ಲಿ ನಂದು ಫ್ಲೈಯಿಂಗ್ ಕ್ಲಾಸು ಯೂಟ್ಯೂಬ್ದು ಅಂತ ಬರಬೇಕು. ಓಕೆನಾ. ಇಲ್ಲಿ ನಾನು ಫುಲ್ ಕಂಪ್ಲೀಟ್ ಗ್ಲಾಸು. ಓಕೆನಾ. ಇದು ಬಂದ್ಬಿಟ್ಟು ಫ್ರಂಟ್ ಲುಕ್ಕಲ್ಲಿ ಕಾಣಿಸೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಬಂದು ಟಾಪ್ ವ್ಯೂಸು. ನನಗೆ ಬೆಡ್ರೂಮ್ ಇಲ್ಲೇ ಬೇಕಾಗಿರೋದು. ನನಗೇನು ಗೊತ್ತಾ, ನನ್ನ ಕಂಫರ್ಟೇಬಲ್ಲು ನಾನು ಮಾಡ್ಕೊಳ್ತಿರೋದ್ರಿಂದ ನನಗೆ ಸ್ಟೆಪ್ ಇದೇ ಥರ ಬರಲಿ. ಇದು ಬಂದು ಡೋರ್ ಈ ಕಡೆ ಹೋಗ್ತಿರೋದು. ಓಕೆನಾ. ಈಗ ಹಾಗೆ ಸ್ವಲ್ಪ ಎಲ್ಲರಿಗೆ ಇದು ಇಮೇಜಸ್ ಆದ ತಕ್ಷಣ ನೀನು ಬೇರೆ ಕಡೆ ಕವರ್ ಮಾಡು. ಇದು ಬಂದು ಕಿಚನ್ನು. ಓಕೆ. ಇದು ಬಂದು ಕಿಚನ್ನು. ನೆಕ್ಸ್ಟ್ ಬಂದು ಇದು ಬಂದ್ಬಿಟ್ಟು ಓಪನ್. ನಾನು ಬೇಕಾಗಿರೋದು. ನೆಕ್ಸ್ಟ್ ಬಂದು ಅದೇ ಓಪನ್ ಬರುತ್ತಲ್ಲ. ಇದು ಬಂದು 2 ಬೆಡ್ರೂಮು. ಆಮೇಲೆ ಇಲ್ಲೊಂದು ಬೆಡ್ರೂಮು. ಇದನ್ನು ಮೇಲೆ ಹೋಗ್ತೇನೆ. ಓಕೆನಾ. ಇಲ್ಲಿ ನಮಗೆಲ್ಲ ಗಿಡಗಳು ಅದನ್ನೇನೋ ಬರುತ್ತೆ. ಬಾತ್ರೂಮ್ ಟಾಯ್ಲೆಟ್ ಸೈಜು, ಬೆಡ್ರೂಮ್ ಸೈಜು ಟಾಯ್ಲೆಟ್ ಸೈಜ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಬರುತ್ತೆ. ಆಲ್ಮೋಸ್ಟ್ ಬೆಡ್ರೂಮ್ ಒಂದು 12 to 15 ಬರುತ್ತೆ. 12 by 15 ಎರಡು ಅಷ್ಟೇ. 12 by 15, 10 by 15. ಟಾಯ್ಲೆಟ್ ಸೈಜು ಇದು 6/4. 6 by 4.5 ಒಂದಿದೆ. 7.5 by 4.5. ತುಂಬ ಕಡಿಮೆ ಆಗ್ಬಿಡುತ್ತೆ. 6. ಬಟ್ ಇದರಲ್ಲಿ ತುಂಬ ಚಿಕ್ಕದಾಗ್ಬಿಡುತ್ತೆ. ನಿಮ್ಮಲ್ಲಿ ದೊಡ್ಡದಿದೆ ಸರ್. ಇದು 5/8 ಇದೆ. ಈಗ 5/8. ಒಂದ್ಸರಿ ನಮ್ದು ಓಪನ್ ಮಾಡೋಣ, ಡ್ರಾಯಿಂಗ್ ಓಪನ್ ಮಾಡೋಣ. ಆಮೇಲೆ ಇದು ಟಾಪಲ್ಲಿ ಹಿಂಗೆ ಬರಬೇಕು. ಸೊ ಇಲ್ಲಿ ಒಂದು ಆಫೀಸು, ಪರ್ಸನಲ್ ಆಫೀಸ್ ಥರ. ಇಲ್ಲಿ ಓಪನ್ ಕಿಚನ್ನು. ಇಲ್ಲಿ ಬಂದು ಗಿಡ. ಲಿಫ್ಟ್ ಬೇಡ. ಲಿಫ್ಟ್ ಪ್ಲಾನ್. ಓಕೆ, ಈ ಥರ ಬರಬೇಕು. ಓಕೆ. ಸೊ ಇವಾಗ ನಾವು ಏನು ಮಾಡೋಣ, ಲ್ಯಾಪ್ಟಾಪ್ ತೊಗೊಳ್ಳೋಣ. ಆ ಥರ ಮಾಡ್ತೀವಿ. ಇದು ಬಂದು ಇವಾಗ ಏನಾಗಿದೆ, ಇವಾಗ ಏನಾಗಿದೆ, ಇದನ್ನು ಮಾಡಿದ್ದೆ, ಅದು ಮೇಲೆ ಹಿಂಗೆ ಬಂತಲ್ಲ ಶೇಪು. ಸೊ ಇವಾಗ ಅದು ಸಪ್ರೇಟ್ ಆಗಿದೆ. ಡಿಸೈನ್ ಬಂದ್ಬಿಟ್ಟು ಇದು ನಾನು ರಫ್ ಪ್ಲಾನ್ ಮಾಡಿದ್ದೆ, ಇದು ನಾನು ಮಾಡಿದ್ದು. ಈಗ ಇವ್ರು ಬಂದರು 2Dದಲ್ಲಿ ಸ್ವಲ್ಪ ಇದೆಲ್ಲ ಪೂರ್ತಿ 3Dದಲ್ಲಿ ಇವ್ರು ಮಾಡೋದ ಫೈನಲ್ ಆಗಿ ಬಂದಿರಲ್ಲ ಆ ಥರ. ಓಕೆನಾ. ಈ ಟೈಮ್ 8.5 ಇದೆ. ವಿಡ್ತ್ 4.5 ಇದೆ. 4 feet 2 inches ಇದೆ. 4 feet 2 inches more than sufficient. ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಇರೋದನ್ನು ಅದು ಈ ಸೈಜ್ ಬಂದು ರೆಂಟಲ್ ಸೂಟಬಲ್. ಏನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಸರ್ ಒಂದು ಕೆಳಗಡೆ ಇದೆ, ದೊಡ್ಡದಿದೆ, ಇದೆಲ್ಲ ಅಟ್ಯಾಚ್ ಬಾತ್ರೂಮ್. ಇದೆಲ್ಲ ಅಟ್ಯಾಚ್ ಬಾತ್ರೂಮ್ ಇರೋದ್ರಿಂದ ಇವಾಗ ಇವರು ಅಣ್ಣನ ಮನೆದು ಇವ್ರು ನೋಡಿದ್ದಾರೆ, ಅದೆಲ್ಲ ಆಲ್ಮೋಸ್ಟ್ ಸೇಮ್ ಕಂಫರ್ಟಬಲ್ ಇದೆ, ದೊಡ್ಡದೇ ಬರುತ್ತೆ. ರೆಕ್ಟಾಂಗ್ಯುಲರ್ ಬರೋದ್ರಿಂದ ಇದು ಐಸೋಲೇಟ್ ಆಗುತ್ತೆ, ಬಾತ್ ಸ್ಪೇಸ್ ಐಸೋಲೇಟ್ ಆಗುತ್ತೆ, ಇದು ಐಸೋಲೇಟ್ ಆಗುತ್ತೆ. ಆದ್ದರಿಂದ ಇಟ್ಸ್ ಮೋರ್ ದೆನ್ ಸಫಿಷಿಯಂಟ್. ಇವಾಗೆಲ್ಲ ಅಪಾರ್ಟ್ಮೆಂಟ್ಗೆ ಹೋದರೆ 3.5 ಮುಗಿಸ್ಬಿಡ್ತಾರೆ ಆಲ್ಮೋಸ್ಟ್. ಗ್ರೌಂಡಲ್ಲಿ ದೊಡ್ಡ ಇದೆ, ಇದೆ ಗ್ರೌಂಡ್ದೇನೆ. 4 feet ಇದೆ. 4 ಸಾಕು 4 feet. ಇದು ಕಾಮನ್ ಆಗಿಲ್ವಾ? ಯಾವುದಕ್ಕೆ ಕಾಮನ್ ಇಲ್ಲೂ ಇಲ್ಲ, ಕಾಮನ್ ಯಾವುದೂ ಇಲ್ಲ, ಎಲ್ಲ ಅಟ್ಯಾಚ್ಡ್. ಇಲ್ಲಿ ಇದು ಅವರಿಗೆ ಆಫೀಸ್ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲೊಂದು ಟಾಯ್ಲೆಟ್ ಬರುತ್ತೆ. ಇದು ಬರಲಿ ಒಂದು ಮಾತ್ರ ಅಷ್ಟೇ. ಹೌದು, ಒಂದು ಆಫೀಸ್ದು ಸ್ಟೂಡೆಂಟ್ ಯಾರು ಬಂದರೆ ಹೈಟ್ ಆಫ್ ದ ರೂಫ್ ಎಷ್ಟಿದೆ? 10.5 feet ಬರುತ್ತೆ. 11 feet ಅಂತ ಅನ್ಕೊಳ್ಳಿ ಆಲ್ಮೋಸ್ಟ್. 6 ಅಡಿ ಸಿಗುತ್ತೆ ಅಷ್ಟೇ ಹೈಟ್. 1 2 3 4 5 6 7 8 9 10 11 6 ಅಡಿ 6 ಅಡಿ ಸಿಗುತ್ತೆ. ಇದು 6 ಅಡಿ. ಸ್ವಲ್ಪ ಅಲ್ಲಿ ಸಂಕಲ್ ಮಾಡ್ಕೊಬೇಕಾಗತ್ತೆ. ಸಂಕಲ್ ಮಾಡ್ಕೊಂಡು ಒಂದು ಸ್ವಲ್ಪ ಅಲ್ಲಿಗೆ ಫ್ಲೋರ್ ರೈಟ್ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ.
ಸ್ಟೋರ್ ರೂಮ್ ಬಂದ್ಬಿಟ್ಟು ಮೇಲೆ ಇದ್ರಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಝೂಮ್ ಕಡಿಮೆ ಮಾಡೋ ನಾಲ್ಕು ತೋರಿಸ್ಬಿಡೋಣ ಇವಾಗ ಹಾಂ. ಸ್ವಲ್ಪ ಮಾಡ್ಕೊಬೋದು. ಇರ್ಲಿ ಹಂಗೆ ಹೋಗೋಣ ಒನ್ ಬೈ ಒನ್ ಹಾಂ ಓಕೆ. ಇದು ಬಂದು ಕಿಚನ್ನು. ಇದು ನಿಮಗೆ ಫಸ್ಟ್ ಫ್ಲೋರ್ ಬರುತ್ತೆ. ಫಸ್ಟ್ ಫ್ಲೋರ್ನಲ್ಲಿ ಇಲ್ಲಿ ಪೂರ್ತಿ ಕಂಪ್ಲೀಟ್ ಪಾರ್ಕಿಂಗ್ ಬರುತ್ತೆ. ಇಲ್ಲಿ ಆಲ್ಮೋಸ್ಟ್ 4 ಕಾರ್ಸ್ ಕಂಫರ್ಟೇಬಲ್ ಆಗಿ ಪಾರ್ಕ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಮೇಲೆ ಬಂದರೆ ಅದ್ರ ಮೇನ್ ಕಂಪ್ಲೀಟ್ ಸೇಮ್ ಏರಿಯಾ. ಇಲ್ಲಿ ಬಂದು ಹಾಲು, ಡೈನಿಂಗ್, ಪೂಜಾ, ಕಿಚನ್, ಇದು ಮಾಸ್ಟರ್ ಬೆಡ್ರೂಮ್ ಅಂತ. ಈ ಕಡೆ ಬಂದರೆ ಇದು ತೆಗಿಕಾಗಬಹುದು ಪಾನ. ಇದಕ್ಕೂ ಇದಕ್ಕೊಂದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಹೈಟಲ್ಲಿ, ಅದಕ್ಕೋಸ್ಕರ ಇದು ಕಟ್ಔಟ್ ಬರುತ್ತೆ ಹಂಗೆ. ಇಲ್ಲಿ ಕಟ್ಔಟ್ ಬರಲ್ಲ, ಇಲ್ಲಿ ಬರುತ್ತೆ ಕಟ್ಔಟ್. ಈ ಶೇಪ್ ಈ ಜಾಗದಲ್ಲಿ ಕಟ್ಔಟ್ ಬರೋದು ಇಲ್ಲಿ ಬರುತ್ತೆ ಕಟ್ಔಟ್, ಇಲ್ಲಿ ಬರಲ್ಲ. ಇಲ್ಲ ಬಿಟ್ಟು ಇಷ್ಟು ಬರುತ್ತೆ. ಇದು 12 ಫೀಟ್ ಬೈ ಆಲ್ಮೋಸ್ಟ್ 15 ಫೀಟ್ ಬರುತ್ತೆ. ಇದು ಕೂಡ 15 ಫೀಟ್ ಆಲ್ಮೋಸ್ಟ್ 15 ಫೀಟ್. ಇದು ಅಷ್ಟೇ ಫಿಟ್ ವೈಸ್ ಇದು ತುಂಬ ಜಾಸ್ತಿ, ಇದು ಸ್ವಲ್ಪ ಜಾಸ್ತಿ ಇದೆ. 15 ಬೈ 15. ಎರಡು ಚಿಲ್ಡ್ರನ್ಸ್ ಬೆಡ್ರೂಮ್, ಒಂದು ಇವರಿಗೆ. ಸರ್ ಇದೆಲ್ಲ ಕಂಪ್ಲೀಟ್ ಇದು ಕವರ್ ಮಾಡಲೇಬೇಕು. ಸೊ ಇವಾಗ ಏನಾಗಿದೆ, ಹೊಸದು ಈಗ ಅಪ್ಡೇಟ್ ಮಾಡಿದ್ವಲ್ಲ ಅದರಲ್ಲಿ ಬಂದು ಕವರ್ ಆಗಿದೆ, ಹೌದು. ಬಟ್ ಏನಾಗುತ್ತೆ ಅಂದರೆ ಇಲ್ಲಿ ಪರ್ಸ್ನಲ್ ಯಾರ ಫ್ರೆಂಡ್ಸ್ ಬಂದರೆ, VIP ಸ್ಟೂಡೆಂಟ್ ಅಂತ ಯಾರು ಬಂದರೆ ಇಲ್ಲಿ ಬಂದು ಆಫೀಸ್ ಬರುತ್ತೆ ಒಂದು. ಇದು ಬಂದು ಓಪನ್ ಎಲ್ಲ ಊಟ ಸುಮ್ಮನೆ ಅದು ಸಂಡೇ ಯಾವಾಗ ಇಲ್ಲಿ ಬಂದು ಸ್ವಲ್ಪ ಜನ ಕಡಿಮೆ ಮಾಡೋ. ಇಲ್ಲಿ ಬಂದು ಸ್ಟೋರ್ ರೂಮ್ ಥರ ಮಾಡ್ತಿದ್ದೇವೆ. ಸ್ಟೇ ಮಾಡೋಕ್ಕಂತೂ ಸ್ಟೋರ್ ರೂಮ್ ಆಯಿತು ಅಂತ ಅಂದ್ಬಿಟ್ಟು ಸಪೋಸ್ ಇಲ್ಲಿ ಮೇಲೆ ಬರ್ತಿದ್ದೀರಾ ನಿಮಗೆ, ಅದರಲ್ಲಿ ಬಂದು ಎರಡು ಬರುತ್ತೆ. ಈ ಡೋರ್ ಎಂಟ್ರಿ ಹೋದ ತಕ್ಷಣ ಜಾಗ ಕಲರ್ಸ್ ಬರುತ್ತೆ. ಒಂದು 15 ಇಂಚ್ ಬೈ 15, 15 ಬೈ 15. ಇದು ಅಷ್ಟೇ 15 ಬೈ 15. ಬಟ್ ಇದು ಸಾಕಾಗಲ್ಲ ನೋಡಿ, ಇದು ಸಾಕಾಗಲ್ಲ. ಅದಕ್ಕೆ ಸೊ ಇದು ಕಲರ್ ಶೇಡ್ ಇಲ್ಲ ಸಾಕಾಗುತ್ತೆ, ನಾನು ಚೆಕ್ ಮಾಡಿದೆ. ಹಾಗೇನು ಪ್ರಾಬ್ಲಮ್ ಇಲ್ಲ. ಇವನ್ ವಿಡ್ತ್ ಕೂಡ ಇದು ಯಾವ ಥರ ಬರುತ್ತೆ ಅಂದರೆ ವೈಟ್ ಬೀಮ್ಸ್ ಬರುತ್ತೆ, ನಾರ್ಮಲ್ ಬೀಮ್ಸ್ ಬರಲ್ಲ. ಅದರಿಂದ ಅದೇ ನಮ್ಮ ಕಾಲಮ್ದೇ ಪ್ರಾಬ್ಲಮ್ ಇಲ್ಲ. ಬೇಕಂದರೆ ಇದನ್ನು ಬೇಕಾದ್ರೆ ಸ್ಕ್ವೇರ್ ಕಾಲಮ್ಸ್ ಬೇಕಾದ್ರೆ ಮಾಡ್ಕೊಬೋದು. ಆದಮೇಲೆ ಇನ್ನೇನಾದ್ರು ತೋರಿಸ್ಬೇಕಿಲ್ಲ, 3D ತಂದು ತೋರಿಸ್ತೀನಿ ನೀವು ಸರಿ. ಈಗ ಶೂಟ್ ಕೊಡಿ ಸರ್. ಹಾಂ ಇವಾಗ ಶೂಟ್ ಮಾಡೋದು. ಇವಾಗ ಲಾಸ್ಟಿಗೆ ಓಕೆ ಸ್ಟೆಪ್ಗಳೆಲ್ಲ ಇಲ್ಲಿಂದ ಬರ್ತಿರೋದಲ್ವ ಆ ಥರದಲ್ಲೇ ಏನು ಟೇಬಲ್ ಪಾಲಿ ಮಾಡಿದ್ದೀರಾ? ಅಲ್ಲ ಲೈನ್ ಸ್ಲೈಡಲ್ಲಿ ಮಾಡಿದ್ದೀರಾ? ಬಟ್ ನೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಫ್ರೇಮಲ್ಲಿ. ಸೊ ಇವಾಗ ಅದನ್ನು ತೋರಿಸ್ಬಿಡಿ. ಯಾಕಂದರೆ ಇಲ್ಲಿಂದ ಅದೇನೋ ತೆಗೆದ್ರಲ್ಲ ಇದು ಮಾಡ್ಕೊಳ್ಳಿ ಇವಾಗ. ಹಾಂ ಇವಾಗ ಇದು ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಅದೇ ಶೇಪಲ್ಲಿ ಇತ್ತು, ಸುಮ್ಮನೆ ಒಂದು 360 ಡಿಗ್ರಿ ಇಲ್ಲ ಒಂದು ಕ್ಯಾಮ್ರಾ ಸೀಮದ ಕ್ಯಾಮ್ರಾ ಸೆಟ್ ಕ್ಯಾಮ್ರಾ ವೆಂಡೇಶನ್ ಆಗ್ತದೆ. ಅದೊಂದು ಇದು ಮಾಡಿ ಶಿಫ್ಟ್ ಇದೆ ಅಲ್ಲ. ಸೊ ಅದು ಇದು ತುಂಬ ನಮ್ಗೆ ಡೌನ್ ಆಗಿತ್ತು. ಅದು ಇನ್ನೊಂದು ನಮ್ಮ ಸ್ವಲ್ಪ ಪೇಮೆಂಟ್ ಐಸೋಮೆಟ್ರಿಕ್ ವ್ಯೂವಲ್ಲಿ ಹಾಂ ಈ ಹಂಗೆ ತಾನೆ. ಓಕೆ ಈಗ ಇದು ಕೊಟ್ಬಿಡಿ ಅದು ತೊಂದರೆ. ಕ್ಯಾಮ್ರಾ ನಂಬರ್ ಎಷ್ಟು? ಫೋಕಲ್ ಲೆಂತ್ ಎಲ್ಲ ಬರಬೇಕಲ್ಲ, ಆಪ್ಷನ್ಸ್ ಬಂದಿಲ್ಲ. ಐದು ಸರಿ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಮತ್ತು ಇದು ವಿಡಿಯೋ ಮಕ್ಕಳು ಇವಾಗ ಕ್ಲೋಸ್ ಓಪನ್ ಮಾಡಿ ಸರ್. ಸ್ವಲ್ಪ ಹತ್ರ ಬನ್ನಿ ಬೇಕಾದ್ರೆ. ಇದು ಆ್ಯಕ್ಚುಲಿ ಫುಲ್ ಇದು ಆಗುತ್ತಾ? ಫುಲ್ ಸ್ಕ್ರೀನ್ಗೆ ಫುಲ್ ಸ್ಕ್ರೀನ್ ಆಗಲ್ಲ ಸರ್ ಇವಾಗ. ಆಯಿತು ಓಕೆ ಬಿಡಿ, ಇಷ್ಟೇ ಆಗ್ತದೆ. ಸೊ ಲಾಸ್ಟಿಗೆ ಇದು ಆದ ತಕ್ಷಣ ಎಲ್ಲ ಶೇಕ್ ಹ್ಯಾಂಡ್ ಕೊಡೋಣ, ಅಷ್ಟಕ್ಕೆ ವಿಡಿಯೋ ಎಂಡ್ ಆಗುತ್ತೆ ಕ್ಲೀನಾಗಿ. ಕೆಲಸ ಮಾಡಿದ್ರ ಯಾರು ಹೇಳಿದ್ರ? ತೆಗಿಬೇಕಾ? ತೆಗಿಬೇಕು. ಇಲ್ಲ
ಮಾಡಿದೆ ಮತ್ತೆ ಶೇಕ್ ಹ್ಯಾಂಡ್ ಮಾಡಿ. ಇವ್ರದ್ದು ಆಯ್ತಾ? ಹಾಂ ಕ್ಲಿಯರ್ ಕ್ಲಿಯರ್. ಆಯ್ತಾ ಇದಾದ್ಮೇಲೆ ಒಂದು ಪೋಸ್ ಕೊಡಿ ಕೊಟ್ರೆ. ಆ ವಿಡಿಯೋಗೆ. ಅದಾದ್ಮೇಲೆ ಲೈಟ್ ಹಾಕೋಣ. ಲೈಟಲ್ಲಿ ನೀಟಾಗಿ ಬರುತ್ತೆ ವಿಡಿಯೋ. ಬೇಡ ಅಂತೀಯ? ಓಪನ್ ಮಾಡಿದ್ರೆ ಫುಲ್ ಲೈಟ್ ಬರುತ್ತಲ್ಲ, ಓಕೆ. ಇದಾದ್ಮೇಲೆ ತೆಗಿದ. ನಾನು ಮೊನ್ನೆ ಅದು ನಾನು ಇವರಿಗೆ 2-3 ಟೈಮ್ ಇಷ್ಟೇನಾ ತೆಂಗಿನ ಏನಾದರೂ ಇದೆ ತೆಂಗಿನ ಯಾರು? ಅನ್ನೋದು ನಾನು ಬರ್ತಾನೆ ಆಗ್ತಿರಲ್ಲ ಅಂತ ನಾನು ಇವರು ಇಷ್ಟೇ ತಾನೆ. ಆಮೇಲೆ ಅದು ಕೊಟ್ಟರು ನೋಡಪ್ಪ ಅವಶ್ಯಕತೆ ಇನ್ನೊಂದು ಕಲರ್. ನಾನು ವೈಟ್ ಅನ್ನು ಕುತ್ಕೊಂಡಿದ್ನ ಏನು ಹೆಂಗೆ ಬರುತ್ತೆ ಅಂತಾನೆ ಐಡಿಯಾನೇ ಇಲ್ಲ ನನಗೆ. ಸೊ ಫೈನಲ್ ಆಗಿ ಹೇಳೋದು ಬಿಡ್ತೀನಿ. ಇಲ್ಲಿ ಮೇಲೆ ಹೋದ ಬಟ್ ನೀನು ಕಟ್ ಮಾಡಬೇಡ, ಹಾಗೆ ಇರಲಿ, ಓಕೆನಾ? ಅಷ್ಟೇ ಇರು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೂಪರ್ ಆಗಿ ಬಂದಿದೆ ಫೈನಲ್ ಆಗಿ. ಓಕೆ, ಹಂಗೆ ಮಾಡೋಣ. ಈಗ ನೆಕ್ಸ್ಟು ಅಷ್ಟೇ ಅಲ್ವಾ, ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಓಕೆ ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೂಪರ್ ಆಗಿ ಬಂದಿದೆ ಫೈನಲ್ ಆಗಿ. ಹೆಸರು